ಈ ಮನೆದು ಇನ್ನೊಂದು ವಿಶೇಷ ತೋರಿಸ್ತೀನಿ ನಿಮಗೆ. ಮರ ನೀರು ಹಾಕೋಕ್ಕೆ ಕಬ್ಬು ಇದ್ರದ್ದು ಕಲ್ಲಿಂದ ಮಾಡಿರೋ ಬಾಣಿಗಳು ನೋಡಿದ್ರೆ ಅದು ಬಾಣಿ. ಈ ಕಸ್ತೂರಿ ಪ್ರಾಣಿ ಮೃಗದ್ದು ಕಸ್ತೂರಿ ಅಂತ ಉಪಯೋಗಿಸ್ತಾರಲ್ಲ, ಇವತ್ತು ಉಪಯೋಗಿಸ್ತಾರೆ ಅದನ್ನು. ಅದೇ ಥರ ಈ ಪೊಣಗಿನ ಬೆಕ್ಕು ಹಾಗೆ ಒಂದು ಇದು ಬೆಕ್ಕಿನ ಜಾತಿಗೆ ಸೇರಿದೆ. ಅದಕ್ಕೊಂದು ಮನೇಲಿ ಒಂದು ಗೂಟ ಹಾಕಿ ಇಡ್ತಿದ್ರು, ಒಂದು ಮರದ್ದೇನಾದ್ರು. ಅದಕ್ಕೋಗಿ ತನ್ನ ಮೈ ತಿಕ್ಕಿ ಅದ್ರ ದೇಹದ ಭಾಗ ಒಂದು ಅದು ಮೈಯಿಂದ ಒಂಥರ ಅಂಟು ಬರುತ್ತೆ. ಇದೇ ಥರದಲ್ಲೇ ಮೇಲ್ಗಡೆ ಮಲಗಲಿಕ್ಕೆ ಒಳಗಡೆ ಫುಲ್ ಅಕ್ಕಿ ತುಂಬಲಿಕ್ಕೆ 4 ಅಡಿ ಎತ್ತರ, 4 ಅಡಿ ಅಗಲ, 7 ಅಡಿ ಉದ್ದ ಅವ್ರದ್ದು ಎಲ್ಲ. ಅದಕ್ಕೆ ಪತ್ತಾಸ್ ಅಂತ ಹೇಳಿ. ಪತ್ತಾಸ್. ಮುಂಚೆ ಎಲ್ಲ ಸುಗಂಧ ದ್ರವ್ಯಕ್ಕೆ ಏನು ಮಾಡ್ತಾರೆ, ಪೊಣಗಿನ ಬೇಕಂತ ಸಾಕ್ತಿದ್ರು. ಹೌದು, ಅದರದ್ದು ಮೈದು ಒಂದು ಗಂಧ ಥರ ಬರುತ್ತೆ. ಈ ಕಸ್ತೂರಿ ಪ್ರಾಣಿ ಮೃಗದ್ದು ಕಸ್ತೂರಿ ಅಂತ ಉಪಯೋಗಿಸ್ತಾರಲ್ಲ, ಇವತ್ತು ಉಪಯೋಗಿಸ್ತಾರೆ ಅದನ್ನು. ಅದೇ ಥರ ಈ ಪೊಣಗಿನ ಬೆಕ್ಕು ಹಾಗೆ ಒಂದು ಇದು ಬೆಕ್ಕಿನ ಜಾತಿಗೆ ಸೇರಿದೆ. ಇದಕ್ಕೆ ಮನೆಯಲ್ಲಿ ಸ್ವಲ್ಪ ಹಿಂಗೆ ಕಟ್ಟಿ ಹಾಕಿ ಒಳ್ಳೆ ರೀತಿಯಲ್ಲಿ ಸಾಕಿ ಅದಕ್ಕೊಂದು ಮನೇಲಿ ಒಂದು ಗೂಟ ಹಾಕಿ ಇಡ್ತಿದ್ರು, ಒಂದು ಮರದ್ದೇನಾದ್ರು. ಅದಕ್ಕೋಗಿ ತನ್ನ ಮೈ ತಿಕ್ಕಿ ಅದ್ರ ದೇಹದ ಭಾಗ ಒಂದು ಅದು ಮೈಯಿಂದ ಒಂಥರ ಅಂಟು ಬರುತ್ತೆ. ಆ ಅಂಟನ್ನೇ ಸುಗಂಧ ದ್ರವ್ಯ, ಅದ್ರ ಹೆಸರು ಪೊಣಗಿನ ಬೆಕ್ಕು. ಅದಕ್ಕೆ ಹಾಲು ಮೊಟ್ಟೆ ಇಂಥದೇ ಫುಡ್ ಕೊಡ್ತಿದ್ರು ಆಗಿನ ಕಾಲ. ಅಂದರೆ ಒಳ್ಳೆ ರಿಚ್ ಫುಡ್ ಕೊಟ್ಬಿಟ್ಟು ಅದೊಂದು ದೇಹದಿಂದ ಬರುವಂಥ ದ್ರವ್ಯನ ಸುಗಂಧ ದ್ರವ್ಯ. ಅದರಲ್ಲಿ ಯಾವುದೋ ಒಂದು ಅಂಟಿನ ಪದಾರ್ಥ ಬರ್ತದೆ, ಅದೇ ಅವಾಗ ಪರಿಮಳ. ಎಲ್ಲ ಸೆಂಟ್ ಅಂದರೆ ಅದೇ. ಅದು ಬಿಟ್ಟರೆ ಆವಾಗಿನ ಕಾಲದಲ್ಲೆಲ್ಲ ಇದೆ ನಿಮ್ಮದು ಗಂಧದ ಇದರಿಂದ ಮಾಡಿ ಅದ್ರದ್ದು ಎಣ್ಣೆ, ಗಂಧದ ಎಣ್ಣೆ ಅಂತ. ಆಗ ಇವ್ರು ತಾತನ ಕಾಲದಲ್ಲೆಲ್ಲ ಅವ್ರು ಒಂದು ವೇಸಿ ಒಟ್ಟಿಗೆ ಹೋಗ್ಬೇಕಿದ್ರು, ಅಂತಂತ ಏರಿಯಾಗಳು ಇರ್ತಿದ್ವು. ಆಗ ಬಸರೂರು ಅಂತ ಫೇಮಸ್ ಊರು ಅದು. ನಿಮ್ಗೆ ಅದರಲ್ಲಿ ಅದನ್ನೇ ನೀವು ಅದನ್ನು ಇವ್ರ ಬಗ್ಗೆ ಓದಬೇಕಾದ್ರೆ ಈ ಮರಳಿ ಮಣ್ಣಿಗೆ ಅಂತ ಶಿವರಾಮ್ ಕಾರಂತರದ್ದು ಒಂದು ಕತೆ ಇದೆ. ಅದರಲ್ಲಿ ಏನು ಥರ ಜೀವನ ಮಾಡ್ತಿದ್ರು ಬ್ರಾಹ್ಮಣರು, ಯಾಕೆ ಬಂದರು ವಲಸೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಮರಳಿ ಮಣ್ಣಿನಲ್ಲಿ. ಅದರಲ್ಲಿ 3ನೇ ಇದು ನೋಡಿ, 18-19 ಪುರದಲ್ಲಿ ಬರುತ್ತೆ. ಈ ಅದರಲ್ಲಿ ನಾಗಪ್ಪಯ್ಯ ಮಯ್ಯ ಅಂತ ಕೊಡ್ತಾರೆ ಕಥಾನಾಯಕ. ಅವನ ಕಥಾನಾಯಕನ ಕತೆ ನೋಡಿ, ಯಾಕೆ ಅವರು ಬ್ರಾಹ್ಮಣರನ್ನ ಇಲ್ಲಿಗೆ ತಂದರು, ಜೈನರು ಆದ್ಮೇಲೆ ಅಂತ. ಅವ್ರು ಬಂದವ್ರು ಏನು ಮಾಡ್ತಿದ್ರು ಅವಾಗ. ಅವರು ನಿಜವಾಗಿ ಇವರೆಲ್ಲ ದೊಡ್ಡ ಶ್ರೀಮಂತರೇ. ಯಾರು ಆ ಕಾಲದಲ್ಲೂ ಸ್ವಲ್ಪ ಇದ್ದವ್ರೆ ಈ ಬ್ರಾಹ್ಮಣರು. ಯಾರು ಈ ಹಂದೆ ಮನೆ ತಂದವರು ಮತ್ತೆ ಮಯ್ಯ, ಈ 2 ಮನೆ ತಂದವ್ರು ಅವ್ರು ತಂದು ಹಾಕ್ಕೊಂಡಿದ್ರು. ಯಾರು ಆಗಿನ ಕಾಲದ ಬ್ರಿಟಿಷರು ಇವ್ರು ಹೋದ ತಕ್ಷಣ ಇಲ್ಲಿ ಬಂದು ನೆಲೆಸಿದ ಹಾಗೆ ರಾಜರುಗಳು ತಂದು ಇಲ್ಲಿ ಮಾಡೋದು. ಅಂದರೆ ಬೇಕಲ್ಲ, ಬ್ರಾಹ್ಮಣರು ಒಂದೊಂದು ಊರಿಗೆ ಒಂದೊಂದು ಬೇಕಿತ್ತಲ್ಲ. ಮತ್ತು ಸ್ವಲ್ಪ ಅಧಿಕಾರಶಾಹಿಗಳೇ ಬೇಕಿತ್ತು ಆಗಿನ ಕಾಲಕ್ಕೆ. ಅವನು ಬಿಟ್ಟರೆ ಇನ್ನೊಬ್ರನ್ನ ಆಳುವಷ್ಟು ಧೈರ್ಯ ಬೇಕಿತ್ತು, ಮತ್ತು ಊರಾಗಬೇಕಾಗಿತ್ತು. ಇದು ಮನೆಯೇ ಅದು ಕೂಡ ಹಾಗೆ. ಅವ್ರು ನೋಡು ಬಾಸ್ರಿಗಳ ಮನೆ ಅಂತ, ಅವ್ರಿಗೆ ಯಾರಿಲ್ಲ, ಎಲ್ಲ ಶ್ರೀಮಂತರೇ, ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ ಮಕ್ಕಳೆಲ್ಲ. ಆದರೆ ಆ ಮನೆ ಹಾಗೆ ಇಟ್ಟಿದ್ದಾರೆ, ಗೊತ್ತಾಯ್ತಾ? ಕಾಲಿಂಗ್ ಬೆಲ್ ಅಂದರೆ ಮೊದಲಿನ ಕಾಲದ ಥರದ್ದೇ. ನೀವು ಗಂಟೆ ಹೊಡೆದು ಒಳಗೆ ಬರಬೇಕು. ಗೊತ್ತಾಯ್ತಾ? ಅವರು ಹಳಿಯವರಿದ್ದಾರೆ ಒಬ್ಬರು, ಅವ್ರ ಹೆಸರು ನಾಗಪ್ಪಯ್ಯ ಅಂತ, ನಾಗಬಾಸ್ರಿಗಳಂತ. ಅದಕ್ಕೆ ಆ ಮನೆಗೆ ಹಂಗೆ ಹೆಸರಿಟ್ಟಿದ್ದಾರೆ, ನಾಗ ಸದನ ಅಂತ, ನಾಗಬಾಸ್ರಿಗಳ ಮನೆ ಅಂತ. ಆಯಿತಾ? ಇದಾಗಲ್ಲ, ಮನೆಗೆ ನೀವು ಕಾಲಿಂಗ್ ಬೆಲ್ ಬೇಕಾದ್ರೆ ಇಲ್ಲಿ ಹೊಡಿಬೇಕು, ಯಾರು ಬಂದಿದ್ದಾರೆ ಅಂತ. ಈ ಮನೆದು ಇನ್ನೊಂದು ವಿಶೇಷ ತೋರಿಸ್ತೀನಿ ನಿಮಗೆ. ನಮ್ಮ ಮನೆ ಹತ್ರ ಬನ್ನಿ. ಮರ ನೀರು ಹಾಕೋಕ್ಕೆ ಕಬ್ಬು ಇದ್ರದ್ದು ಕಲ್ಲಿಂದ ಮಾಡಿರೋ ಬಾಣಿಗಳು ನೋಡಿದ್ರೆ ಅದು ಬಾಣಿ ಅಂದರೆ ನೀವು ಏನಂತೀರಿ ಅದಕ್ಕೆ? ತೊಟ್ಟಿ. ನೀರು ತೊಟ್ಟಿ ಬೇಕಲ್ಲ, ಕಲ್ಲಿಂದ ಮಾಡಿರೋ ತೊಟ್ಟಿಗಳು. ಆವಾಗ ನಿಮಗೆ ಸಿಮೆಂಟ್ ಸಿಗ್ತಿರಲಿಲ್ಲ, ನೀರು ಹೆಂಗೆ ಶೇಖರಣೆ ಮಾಡ್ತಿದ್ರಿ ಅದ್ರ ಬಗ್ಗೆ ಒಂದು ಕೊಡ್ತೀನಿ ನೋಡಿ. ಬದಲು ತುಳಸಿ ಕಟ್ಟೆ ಇಲ್ಲಿ ನೋಡಿ, ಇದು ತುಳಸಿ ಕಟ್ಟೆ. ಕೆಲಸ ಕೊಡೋಕೆ ರಾಜರು ಏನು ತಲೆ ಉಪಯೋಗಿಸ್ಬೇಕಿತ್ತು ಅದನ್ನು ಮಾಡ್ತಿದ್ರು ನೋಡಿ. ಇದು ಈಗ ತುಳಸಿ ಕಟ್ಟೆ ಹಿಂಗೆ ಮಾಡಿದ್ದಾರೆ ಅಲ್ವಾ? ನೀರು ತುಂಬೋದನ್ನು ತೋರಿಸ್ತೀನಿ ಬನ್ನಿ. ಇದರಲ್ಲಿ ಫುಲ್ಲು ನೀರು ಹಾಕ್ತಾರೆ, ಕ್ಲೀನ್ ಮಾಡಿ ಇಟ್ಕೊಳ್ತಾರೆ. ಇದನ್ನು ಯಾವಾಗಲೂ ಮುಚ್ಚಿರ್ತಾರೆ. ಇದ್ರ ಹೆಸರೇ ಕಲ್ಮರಿ.
ಇದಕ್ಕೂ ಇತಿಹಾಸಗಳು ಇರ್ತವೆ. ಯಾಕಂದರೆ ಈ ಸಾಧಾರಣ ಇದಕ್ಕೆ ಸಾಧಾರಣ 10 ಬಿಂದಿಗೆ ನೀರು ಇರ್ತಲ್ವಾ, ಹೌದು. ಅಂದರೆ 100 ಲೀಟ್ರ್ ನೀರು ಕಮ್ಮಿ ಅಂದ್ರೆ. ಮುಂಚೆ ಏನಕ್ಕೆ ಬಳಸ್ತಾ ಇದ್ರು ಅಂದರೆ ನೀರು ತುಂಬಿಸ್ಕೊಳ್ಳಿಕ್ಕೆ, ಮನೆಗಳಲ್ಲಿ ನೀರು ತಂದರೆ ನಿಮ್ದು ಈಗ ಬಟ್ಟೆ ಒಗಿಲಿಕ್ಕೆ ಮತ್ತು ಇದಕ್ಕೆಲ್ಲ ಬಾವಿ ಕಟ್ಟೆಯಲ್ಲಿ ಕೈಕಾಲು ತೊಳಿಲಿಕ್ಕೆ. ಈಗ ಕೊಳಾಯಿ ಸಿಸ್ಟಮ್ ಬಂದಿದೆ, ಎಲ್ಲ ನೀರು ಟ್ಯಾಂಕ್ ಇದೆ. ಅವಾಗ ಹಂಗಲ್ಲ, ಇಂಥದ್ರೆಲ್ಲ ತುಂಬಿಸಿಟ್ಕೊಳ್ಳಿ. ಇದಕ್ಕೂ ತಾಟುಗಳು ಅಂತ ಬರ್ತಿದ್ವು. ಯಾವ ಥರ ಅಂದರೆ ಇಲ್ಲಿದೆ ನೋಡಿ ಚಪ್ಪಲಿ, ಇದೆ ಇದರಲ್ಲಿ ತೊಳು ಜಾರ್ ಸ್ವಲ್ಪ ಈಗ ಕಡ್ಪಕಲ್ಲಿ ಬರುತ್ತಲ್ಲ ಆ ಟೈಪಲ್ಲಿ ತಾಟ್ ಅಂತ. ಇದಕ್ಕೆ ಕಲ್ಮರಿಗೆ ಅಂದರೆ 25 ಬಿಂದಿಗೆ. 25 ಬಿಂದಿಗೆ ಅಂದರೆ 250 ಲೀಟರ್ ಕಮ್ಮಿ. ಅಂದರೆ ನೀವು ಹೋಲ್ ಏನಕ್ಕೆ ಕೊಡ್ತಾ ಇದ್ರು ಕೆಳಗೆ? ತೊಳೆದಿದ್ದು ನೀರು ಹೋಗ್ಬೇಕಲ್ಲ, ಗಲೀಜು ತೊಳೆಯೋಕ್ಕೆ ಯೂಸ್ ಮಾಡ್ಬೇಕಲ್ಲ. ಈಗ ಬಟ್ಟೆ ಒಗ್ದಿದ್ದು ಅದ್ರಲ್ಲಿ ಹೋಗಿತಾ ಇದ್ರು ಅಲ್ಲ, ನೀರು ಯೂಸ್ ಮಾಡಿ ಇಟ್ಕೊತಿದ್ರು. ವಾರಕ್ಕೆ ಅಥವಾ ದಿನ ಡೈಲಿ ತೊಳಿಬೇಕಾದ್ರೆ ತೊಳೆದಿದ್ದು ನೀರನ್ನು ಎತ್ತಕ್ಕಾಗುತ್ತೆ, ಅದನ್ನು ಆಗಲ್ಲ. ಅದರಲ್ಲೇ ಬಿಡೋದು. ತಿರ್ಗಿ ಅದಕ್ಕೆ ಬಟ್ಟೆಯನ್ನು ಪಿಂಡಿ ಮಾಡಿ ಸುತ್ತಿಕ್ಕೋದು. ಎಷ್ಟು ವರ್ಷ ಹಳೇದಿದೆ? ಇದಕ್ಕೆ ಸಾಧಾರಣ ಒಂದು 3 ತಲೆಮಾರಿನಿಂದ ಜಾಸ್ತಿ, 4 ತಲೆಮಾರಿನಿಂದ. ಇದಕ್ಕೆ ಇತಿಹಾಸ ಇಲ್ಲ. ಇದರಂತ ಡಬ್ಬಲ್ಗಳಿದಾವೆ ಕೆಲವು ಮನೇಲಿ. ಅವ್ರ ಮನೇಲಿ ಇದೆ. ಅದನ್ನೀಗ ನಾವು ಮೊನ್ನೆ ಇದು ಮಾಡಿದ್ವಲ್ಲ, ಈ ಬಾವಿ ದೇವ್ರ ಕೋಣೆ ಅಂತ ಒಂದು ಶೂಟ್ ಮಾಡಲಿಲ್ವಾ, ಅದ್ರ ಹತ್ರ ಇದ್ರ ಡಬ್ಬಲ್ ಇದೆ. ಅದರೆಲ್ಲ ಕುಸಿದೋಗಿರೋದಕ್ಕೆ ಎಲ್ಲ ಮುಚ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಈಚೆಗೆ ಬನ್ನಿ, ನಿಮಗೆ ತೋರಿಸ್ತೀವಿ ನೋಡಿ ಎಷ್ಟು ಸಾಮಾನುಗಳು. ಈಗ ಇದನ್ನು ವೇಸ್ಟ್ ಮಾಡಿದಾರ ಅಂತ ಮನೇಲಿ ನೋಡಿ. ಇಂಥ ಸಾಮಾನುಗಳು ಅಂದರೆ ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಿದ್ದ ಮರದ ಸಾಮಾನುಗಳು. ಇದನ್ನು ಈ ಥರ ಎತ್ತಿದಕ್ಕೆ ಬಾಗಿಲು ಮೊದಲು ನೋಡಿ, ನೋಡಿದ್ರಾ? ಒಳಗಡೆ ಏನು ಬೇಕಾದ್ರೂ ತುಂಬಿಸ್ಬೋದಿತ್ತಾಗ. ಸ್ಟೋರೇಜ್ಗಳು ಯೂಸ್ ಮಾಡ್ತಾರೆ. ಇದೇ ಥರದಲ್ಲೇ ಮೇಲ್ಗಡೆ ಮಲಗಲಿಕ್ಕೆ, ಒಳಗಡೆ ಫುಲ್ ಅಕ್ಕಿ ತುಂಬಲಿಕ್ಕೆ ಉಗ್ರಾಣ 5x7, 4 ಅಡಿ ಎತ್ತರ, 4 ಅಡಿ ಅಗಲ, 7 ಅಡಿ ಉದ್ದ. ಅಂಥದ್ದು ಬಾಕ್ಸ್ಗಳು ಇಂಥವು ಇದೆ ಅವ್ರದ್ದು ಎಲ್ಲ. ಅದಕ್ಕೆ ಪತ್ತಾಸ್ ಅಂತ. ಪತ್ತಾಸ್ ಅಂದರೆ ಅದನ್ನೇ ಏನೇನು ನಿಮ್ಮದು ದೀನ್ಸ್ ಐಟಮ್, ಅಕ್ಕಿ, ಬೇಳೆ ಇಂಥವೆಲ್ಲ ಸ್ಟಾಕ್ ಮಾಡ್ಕೊಳ್ಳೋದು. ಮುಂಚಿನ ಕಾಲದಲ್ಲೆಲ್ಲ ಸ್ಟಾಕ್ ಮಾಡೋದು. ಉಗ್ರಾಣಗಳು ಅಂತ ಬರ್ತಿತ್ತು. ಉಗ್ರಾಣದಲ್ಲಿ ಕೋಣೆ. ಉಗ್ರಾಣ ಅಂದ್ರೆ ಕೋಣೆ. ಹೌದು. ಅದಕ್ಕೆ ಬೀಗ ಇದೆ, ಎಲ್ಲ ವ್ಯವಸ್ಥೆ ಇತ್ತು. ಈಗೆಲ್ಲ ಹೋಗಿದೆ. ಆದರೆ ಇಂಥದ್ದೇ ಇದರಲ್ಲಿ ದೊಡ್ಡ ದೊಡ್ಡ ಸೈಜ್ಗಳು. ಈಗ 2.5 6 ಫೀಟ್ ಉದ್ದ ಇದಿರೋದು, 2.5 ಫೀಟ್ ಆಗಲ್ಲ. ಇದಕ್ಕೆ ಸಣ್ಣ ಪತ್ತಾಸ್ ಅನ್ನೋದು. ಪತ್ತಾಸ್ ಇದರಲ್ಲಿ ದೊಡ್ಡದಿದೆ. ಅದರಲ್ಲೇ ಮಲಗ್ತಾರೆ. ಮೇಲ್ಗಡೆ ಕೆಳಗಡೆ ನಿಮ್ದು ಏನೇನಿದೆ ಲಾಕರ್ಗಳು, ಮರದಲ್ಲೇ ಇಂಥದ್ರಲ್ಲೇ ಲಾಕರ್ಗಳು. ಹೆಂಗೆ ಕೇಳಿದ್ರೆ ಅಡಿ ಒಂದು ಸ್ಟೆಪ್ಪಲ್ಲಿ ಫುಲ್ಲು ಬೀಗ ಹಾಕಿ ಬೀಗ ತೆಗಿಯಂಗೆ ಅದರಲ್ಲಿ ನಿಮ್ಮ ಚಿನ್ನಾಭರಣ ಇಟ್ಕೊಳ್ಳಿ. ಮೇಲ್ಗಡೆ ನೋಡೋರ್ಗೆ ಏನೂ ಇರಲ್ಲ, ಬಟ್ಟೆ ಇಂಥದ್ದೆಲ್ಲ ತುಂಬೋದು. ಅದ್ರ ಮೇಲೆ ಆಸೆ. ಮರದ್ದು ಸೀಕ್ರೆಟ್. ನೀವು ಅದು ತೆಗಿಬೇಕಾದ್ರೆ ಸಾಧಾರಣ ಮನೆಗಳು ಗೋಡೆಲ್ಲ ಆದರೂ ಅಷ್ಟೇ. ಈ ಉದಾಹರಣೆಗೆ ಇದೇ ಅಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಈ ಮನೇಲಿ ಮಾಡಿದ್ದಾರೆ ಅದೇ ಥರ. ಇದೀಗ ಈ ಇತ್ತಿನ ಮನೆ ಅಲ್ಲ, ಅಂದರೆ ಒಂದು ಈಗ 50 ವರ್ಷದ ಈಚಿನ ಮನೆ. ಇದರಲ್ಲಿ ಆ ಥರ ಸೀಕ್ರೆಟ್ ಮಾಡಿದ್ದಾರೆ. ಹಾಗೆ ಕೇಳಿದ್ರೆ ಈ ಥರ ಗೋಡೆ ಇದೆಯಲ್ಲ, ಗೋಡೆಯಿಂದ ಕೆಳಗಡೆ ಏನಿರಲ್ಲ, ಸೇಮ್ ಹಿಂಗೆ ಇರುತ್ತೆ. ಈ ಥರ ಒಂದು ಕಂಡು ಇಟ್ಟಿರ್ತಾರೆ. ಅದರಲ್ಲಿ ಹೋಗ್ಬೇಕು ನಾವು, ಚಿಕ್ಕ ಹುಡುಗರನ್ನ ಅಥವಾ ಯಾರನ್ನ ಇಳಿಸ್ಬೇಕು. ಅದು ಹೊರಗಡೆ ನಿಮ್ದು ಏನೇನು ಐಟಮ್ಸ್ಗಳು, ಚಿನ್ನ, ದುಡ್ಡು, ಕಾಸ್ಟ್ಲಿ ಐಟಮ್ಗಳನ್ನೆಲ್ಲ, ಬೆಲೆ ಬಾಳುವಂಥ ವಸ್ತುಗಳು, ಸೀಕ್ರೆಟ್ ಗೋಡೌನ್ಗಳು. ಗೋಡೆಯಲ್ಲೇ ಇರುತ್ತೆ, ಗೊತ್ತೇ ಆಗಲ್ಲ. ಸೇಮ್ ಗೋಡೆ ಇದ್ದಂಗೆ.